ಸರ್ ರೈತರು ಪ್ರತಿಭಟನೆ ಬಗ್ಗೆ ಬೆಂಬಲ ಕೊಟ್ಟಿದ್ದೀವಿ ಸರ್. ಅಲ್ಲ ಬೆಂಬಲ ಮುಂಚಿಂದನೂ ಇದೆ. ಇದರಿಂದ ಸುಮಾರು ಜನ ರೈತರು ಬೆಂಗಳೂರಲ್ಲೂ ಸಿಕ್ಕಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಇದ್ರ ಬಗ್ಗೆ ಏನೇನು ಕೆಲಸಗಳನ್ನ ಮಾಡಬೇಕು ಅದೇ ಸರ್ಕಾರದ ಜೊತೆ ಮಾತಾಡೋದನ್ನ ಇವತ್ತೆಲ್ಲ ಹಿಂದಿನಿಂದನೂ ಮಾಡ್ತಾ ಇದೀವಿ. ಅದ್ರ ಬಗ್ಗೆ ಈಗ ರೈತ ಸಂಘಟನೆ ಬೆಂಬಲ ಕೊಟ್ರೆ ನಾನು ಬೆಂಬಲ ಕೊಟ್ಟಂಗೆನೆ ಅದೇ ರೀತಿ ಇವತ್ತು ರೈತ ಸಂಘಟನೆಯಿಂದ ಇವತ್ತೊಂದು ಕಾರ್ಯಕ್ರಮನ ರೂಪಿಸಿ ಇಲ್ಲಿ ಬೈಲಮಂಗಲ ಹೋರಾಟಕ್ಕೆ ಬೆಂಬಲ ಕೊಡೋಕ್ಕೋಸ್ಕರ ರೈತ ಸಂಘಟನೆಯಿಂದ ಇಲ್ಲಿ ಬಂದಿದ್ವಿ. ಕಾಂಗ್ರೆಸ್ ಸರ್ಕಾರದ ಜೊತೆಲಿದ್ದೀರಿ ಸರ್. ಸರ್ಕಾರ ಎಷ್ಟು ಹಠ ಮಾಡಿ ರೈತರ ಭೂಮಿನ ಕಿತ್ಕೊಳ್ಬೇಕು ಅಂತ ಈಗಾಗಲೇ ಫೈನಲ್ ನೋಟಿಫಿಕೇಶನ್ ಮಾಡಿದೆ ಸರ್. ಈ ನಿಟ್ಟಿನಲ್ಲಿ ಸರ್ಕಾರದನ್ನ ಹೇಗ್ ಮನವೊಲಿಸ್ತೀರಿ? ಅಲ್ಲ ಈಗ ಹೋಗಿ ಅವ್ರಿಗೆಲ್ಲರಿಗೂ ಗೊತ್ತಿರೋಂಥದ್ದು ಈಗ ಗ್ರೌಂಡ್ ರಿಯಾಲಿಟಿ ಏನಂತ, ಎಷ್ಟು ಫಲವತ್ತಾದ ಭೂಮಿ ಇದೆ, ಎಷ್ಟು ಮರಗಳಿದೆ, ಎಷ್ಟು ಜನರು ಇದ್ರ ಮೇಲೆ ಅವಲಂಬಿತರಾಗಿ ಜೀವನ ಮಾಡ್ತಿರೋದು ಅಂತದನ್ನ ಇವ್ರಿಗೆಲ್ಲರಿಗೂ ದುಡ್ಡು ಒಂದೇ ಪರಿಹಾರ ಅಲ್ಲ. ನಾನು ಹೇಳ್ದಂಗೆ ಹಿಂದೆ ಎಲ್ಲ ಸಾಲ ಮಾಡ್ಕೊಂಡಿರೋಂಥವ್ರು ರೈತರು ಇಲ್ಲಿ ದುಡ್ಡು ಕೊಟ್ಬಿಟ್ರೆ ಅವ್ರ ನೆಲಾನೇ ಹೊಟ್ಟೋದ್ರೆ ಅವ್ರಿಗೆ ದುಡಿಮೆ ಮಾಡ್ಕೊಂಡು ಇರಕ್ಕೆ ಗೊತ್ತಿಲ್ಲ, ಯಾವ ರೀತಿ ಅದನ್ನ ನಿಭಾಯಿಸ್ಬೇಕು ಅನ್ನೋದನ್ನು ಅವ್ರಿಗೆ ರೈತರುಗಳಿಗೆ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿರೋಂಥದ್ದು ಭೂಮಿಯಲ್ಲಿ ದುಡಿಬೇಕು, ಬರೋಂಥದ್ದು 3 ತಿಂಗಳು 6 ತಿಂಗಳು 9 ತಿಂಗಳು 1 ವರ್ಷಕ್ಕೆ ಏನ್ ಬರುತ್ತೆ ದುಡಿಮೆ ಅದರಲ್ಲಿ ಊಟ ಮಾಡ್ಕೊಂಡು ಹೋಗೋದಂಥದ್ದು ಅವ್ರಿಗೆ ಕಲಕಲಾಂಗಿನಿಂದ ಬಂದಿರೋಂಥ ಈ ಜಮೀನುಗಳಲ್ಲಿ ಕೆಲಸ ಮಾಡ್ಕೊಂಡ್ ಬಂದಿರೋಂಥದ್ದು ಅದನ್ನ ಅವ್ರಗಳಿಗೆ ಬಿಟ್ಕೊಟ್ಟು ಅದೇ ರೀತಿ ಯಾವ ರೀತಿ ಅದನ್ನ ಅವ್ರಿಗೆ ಜೀವನ ಯಾವ ತರ ಕಟ್ಕೊಂಡು ಹೋಗ್ತಾರೆ ಅದನ್ನ ಕಟ್ಕೊಂಡು ಹೋಗೋಕೆ ಅವಕಾಶ ಮಾಡ್ಕೊಡ್ಬೇಕು. ಹೌದು, ಎಕ್ಸ್ಪ್ಯಾನ್ಷನ್ ಮಾಡಬೇಕು. ನಿಮ್ಗೆ ಗೊತ್ತಿರೋಂಗೆ ಡೆವಲಪ್ಮೆಂಟ್ ಅಂದ್ರೆ ಏನು ಅಂತ ಒಂದು ಪ್ರಶ್ನೆ ಕೇಳ್ಕೋಬೇಕಾಯ್ತದೆ. ಇರೋವ್ರನ್ನ ಒಗ್ಗೂಡಿಸಿ ಡೆವಲಪ್ಮೆಂಟ್ ಮಾಡ್ಬೇಕಾ ಅಥವಾ ಇರೋವ್ರಿಗೆ ಯಾವ ತರ ಡೆವಲಪ್ಮೆಂಟ್ ಅವ್ರು ಏನ್ ನಡ್ಕೊಂಡು ಹೋಗ್ತಾ ಇದಾರೆ ಅದೇ ರೀತಿ ನಡ್ಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡಬೇಕು. ಡೆಫಿನೆಟ್ಲಿ ಅದ್ರ ಬಗ್ಗೆ ನಾನು ಆಗ್ಲೇ ಪ್ರಸ್ತಾಪ ಮಾಡಿದೆ. ನಾನು ಮಾತಾಡ್ಬೇಕಾದ್ರೆ ಇಲ್ಲಿಂದ ಯಾರ್ಯಾರು ಬರ್ತಾರೆ ಅವ್ರನ್ನ ಈ ಭಾಗದ ಜನರು ಮುಖಂಡರುಗಳು ಯಾರ್ಯಾರಿದ್ದಾರೆ ಈ ಹೋರಾಟ ನೇತೃತ್ವ ಯಾರು ವಹಿಸ್ಕೊಂಡಿದ್ದಾರೆ ಅವ್ರನ್ನ ಕರ್ಕೊಂಡು ಹೋಗಿ ಮಾನ್ಯ ಮುಖ್ಯಮಂತ್ರಿ ಅವ್ರ ಹತ್ರ ಇದನ್ನ ನಾವು ಅವ್ರಗಳ ಜೊತೆಗೆ ನಾವು ಧ್ವನಿಗೂಡಿಸಿ ರೈತ ಸಂಘಟನೆ ಜೊತೆ ನಾವು ಇದ್ದು ಅವ್ರಿಗೆ ಏನ್ ನ್ಯಾಯ ದೊರಕಿಸ್ಕೊಡ್ಬೇಕು ಅದೇ ರೀತಿ ನಾವು ಹೋರಾಟನ ಮಾಡಬೇಕು. ಇನ್ನೂ ಗೊತ್ತಿಲ್ಲ. ಸರಿ, ಕೈ ಬಿಡ್ಬೇಕು, ಪರಿಶೀಲನೆ ಅಲ್ಲ, ಪರಿಶೀಲನೆ ಮಾಡ್ಬೇಕು ಅಂದ್ರೆ ಅರ್ಥ ಮಾಡ್ಕೋಬೇಕಾಗ್ತದೆ ಅಂತ. ಯಾಕಂದ್ರೆ ಎಷ್ಟು ಜನ ಜೀವನಕ್ಕೆ ತೊಂದರೆ ಆಯ್ತಾಯ್ತು ಅನ್ನೋದು 9600 ಎಕರೆ ಏನ್ ಕಮ್ಮಿ ಜಮೀನಲ್ಲ. ಓಕೆ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.